ಗೈಸ್ ಆಕ್ಚುಲಿ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರೆ ಜಿಮ್ಮಿಗೆ ಬೆಳಗ್ಗೆ ಹೊತ್ತು ಬರ್ತಿದ್ದೆ, ಬಟ್ ಹಂಗೆ ಇವತ್ತು ಬೆಳಗ್ಗೆ ಬಂದೆ ಗುರು. ಟೈಮ್ ಒಂದು 5:45 ಆಗೈತೆ. ಬಟ್ ಏನ್ ಮಾಡಿದೀನಿ ಅಂದ್ರೆ ನನ್ನ ಮಗನ್ ನನ್ನ ಶೂನೇ ತಂದಿಲ್ಲ ಗುರು. ಮರ್ತೆ ಹೋಗಿದ್ದೀನಿ. ಇಲ್ಲಿ ಬಂದು ಹಿಂಗ್ ಶೂಸ್ ತಗೊಳ್ಳೋಣ ಅಂತ ಇದೀನಿ, ನೋಡ್ರೆ ಶೂನೇ ಇಲ್ಲ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಈಗ ಮತ್ತೆ ಮನೆಗೆ ಹೋದ್ರೆ ಸುಮ್ಮನೆ ಹಿಂಸೆ. ಏನ್ ಮಾಡೋಣ ಅಂದ್ರೆ ಈಗ ಬರೀ ಕಾಲಲ್ಲೇ ವರ್ಕೌಟ್ ಮಾಡ್ಬೇಕೀಗ ಅಷ್ಟೇ. ಈಗ ಏನು ಮಾಡಂಗಿಲ್ಲ, ಚಲೋ. Get me, kick me down and make me hurt myself. Oh no, you will never forget me. I'm imprinted on your heart. I swear at times you make me angry, but I know that. Hey guys, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತಂತೂ ಭಯಂಕರ ವರ್ಕೌಟ್ ಆಯ್ತು ಅಂದ್ಕೊಳ್ಳಿ. ಬ್ಯಾಕ್ ವರ್ಕೌಟು ಇನ್ನು ಫುಲ್ ಒಳ್ಳೆ ಜೋಶ್ ಇತ್ತು ಗುರು. ಬೆಳಗ್ಗೆ ಒಳ್ಳೆ ಜೋಶ್ ಇತ್ತು. ಬಟ್ ಆಯ್ತು, ಒಂದು 6ರಿಂದ ಒಂದು 7 ವೇರಿಯೇಷನ್ ಹೊಡೆದ್ವು. ಬಟ್ ಆ್ಯಕ್ಚುಲಿ ನಂಗೆ ಇನ್ನೂ ಮನೆಗೆ ಹೋಗಕ್ಕೆ ಮನ್ಸಿಲ್ಲ. ನಮ್ಮ ಪ್ರಥಮು ಅಲೋ ಸಾಕು ಹೋಗೋಣ ಅಂತ ಅಂದ್ಬಿಟ್ನಾ. ಹಂಗೆ ನಂಗೆ ಜೊತೆಗಿದ್ದವರು ಹಂಗೆ ಅಂದ್ಬಿಟ್ರೆ ಸರಿ ಆಯ್ತು ಬಿಡು, ಅದ್ಲಾಗಿ ಇನ್ನೇನು ಸಾಕು ಅಂತ ಅನ್ಕೋತೀನಿ. ದೇವರಣೆ ಇನ್ನೊಂದು ವರ್ಕೌಟ್ ಇತ್ತು. ಸರಿ ಆಯ್ತು, ಇದೇ ಮಾತು. ಹಾಂ, ನಾನು ರೆಡಿ. ಹಾಂ, ಕ್ಲಾಸಿಗೆ ಟೈಮ್ ಆಗುತ್ತಂತೆ. ಇನ್ನೂ ಎಷ್ಟು 7:15 ಎಷ್ಟು 9:30 ಇರೋದು ಕ್ಲಾಸ್ ಗುರು. ಚಲ್ಲ ಓಕೆ, ಇಷ್ಟು ಮಾಡಿದ್ರು ಓಕೆ. ಬಟ್ ಇನ್ನು ಏನೋ ಮನೆಗೆ ಹೋಗಕ್ಕೆ ಮನ್ಸು ಇರಲ್ಲ ನನಗೆ. ನಮ್ದು ಏನೇನೋ ಅದು ಇದು ಏನೇನೋ ಇರ್ತಾವಲ್ಲ, ಅದ್ರ ಟೆನ್ಷನಲ್ಲಿ ನಾವು ಜಿಮ್ಮು ಚೆನ್ನಾಗಿ ಆಗ್ಬಿಡುತ್ತೆ. ಪ್ರಥಮ ನಿಮ್ದು ಅದೇನಾ? ನಿಮ್ದೇನು ಹೇಳಂಗಿಲ್ಲ ಅಂತಾನೆ ಗೈಸ್. ಈಗ ಬನ್ನಿ ಒಂದೊಂದು ಎಳ್ನೀರು ಕುಡ್ಕೊಂಡು ಹೋಗೋಣ. ಪ್ರಥಮ ನಿನ್ನ ಫ್ರೆಂಡು ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನೋ ಏನೋ ಏನೋ ಆಗಿದೆ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಒಂದು ಸೇರಿದೆ ಭಾಷೆಯೊಂದು ಏತಕ್ಕೆ. ಗೈಸ್, ಎಳ್ನೀರು ಅಂಕಲ್ ಬಂದಿಲ್ಲ ಗುರು. ನೆನ್ನೆ ಇನ್ನು 7 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿ 7 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರು ಇನ್ನೂ ಬಂದಿಲ್ಲ ಗುರು. ಅದು ಕಂಟಿನ್ಯೂಸ್ ಕುಡಿತಿದೀವ, ಒಂದಿನ ಮಿಸ್ ಆದ್ರೆ ಏನೋ ಒಂಥರ ಡಿ ಬಾಸ್. ಏನೋ ಮುಂದೆನಾರು ಹಾಕೋರ. ನೆನ್ನೆ ಎಲ್ಲೇಳೋ ಹಿಂದೆನೆಲ್ಲೋ ಹಾಕಿದ್ದು. ಗೈಸ್, ನಮ್ಮ ಪ್ರಥಮೇಶ್ವರಿ ಎಷ್ಟು ಲೇಟ್ ಮಾಡ್ತಾನೆ ಅಂದ್ರೆ ಜಿಮ್ಮಿಗೆ. ನಾನು ಕ್ಲೀನಾಗಿ 5 ಗಂಟೆಗೆ ಎದ್ದೇಳ್ತಿಂಗ್ರು. 5 ಗಂಟೆಗೆ ಎದ್ದು ನಾನು ಫಸ್ಟ್ ಎಲ್ಲ ರೆಡಿ ಆದ್ಮೇಲೆ ಇವನಿಗೆ ಫಸ್ಟ್ ಫೋನ್ ಮಾಡ್ತೀನಿ. ಇವನ ಅಜ್ಜಿ ಫೋನೇ ಎತ್ತಲ್ಲ. 6 ಗಂಟೆ ನಾನು ಈ ಜಿಮ್ಮಿಗೆ ಬಂದು ಒಂದು ವೇರಿಯೇಷನ್ ಹೊಡೆದಿರ್ತೀನಲ್ಲ, ಅವಾಗ ಫೋನ್ ಮಾಡ್ತೇನೆ. ಹಲೋ, ಎಲ್ಲೇ ಇದೆಯಾ ಅಂತಾನೆ. ಸ್ವಲ್ಪ ಡಿಸಿಪ್ಲಿನ್ ಕಲಿಯೋ, ಅವಳನ್ನ ನೆನ್ಪುನ ಬಿಟ್ಟಾಕು, ಎಲ್ಲ ಸರಿ ಹೋಗುತ್ತೆ. ಬಾಯ್ ಬ್ರೋ, ಕಾಲೇಜಲ್ಲಿ ಮೀಟ್ ಆಗುವ. ಬೆಳಗ್ಗೆನೆ ಹಿಡ್ಕೊ ಬರ್ತಾನೆ ಕ್ಯಾಮ್ರಾ ಅನ್ಕೋತಾರೆ ನಮ್ಮಮ್ಮ. ತಿಂಡಿ ಏನಮ್ಮ ಮಾಡ್ತಿದ್ಯಾ? ಜೋರಾಗಾದ್ರೆ ಹೇಳಮ್ಮ. ಟೊಮೊಟೊ ರೈಸು ಗೈಸ್. ನಮ್ಮಮ್ಮ ತಿಂಡಿ ಟೊಮೊಟೊ ರೈಸು ಮಾಡ್ತಾರೆ. ತಿಂಡಿ ಗೈಸ್. ಈಗ ಸರಿ, ನಾನು ನಿಮ್ಗೆ ಮತ್ತೆ ಆಮೇಲೆ ಹಂಗೆ ರೆಡಿ ಆದ್ಮೇಲೆ ಸಿಗ್ತೀನಿ ಗೈಸ್. ಈಗ ಕಾಲೇಜಿಗೆ ಬೇರೆ ಹೋಗ್ಬೇಕಾ, ಫ್ರೆಶ್ ಅಪ್ ಬೇರೆ ಆಗ್ಬೇಕು. ಸರಿ ಗೈಸ್. ನಾನೆಲ್ಲ ಆಯ್ತು ಗೈಸ್. ಬನ್ನಿ, ಈಗ ನಮ್ಮಮ್ಮ ಈಗ ಟಿಫನ್ ರೆಡಿ ಮಾಡೋರಂತೆ. ಹೋಗಿ ಉಮ್ಮನ 3 ದಿನ ಆದ್ಮೇಲೆ ಇಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿರೋದು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಕುತ್ಕೊಂಡು ಇಲ್ಲಿ ನೋಡ್ತಾರೆ. ಪಪ್ಪ ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹೌದಾ? ಪುನೀತ್ ಅಂತನಾ? ಮಹೇಶ್ PU ಕಾಲೇಜಲ್ಲೇ ಓದ್ತಾ ಇರೋದಂತೆ. ಓ, ಸ್ಟೂಡೆಂಟಾ? ಕೇಳ್ದೆ ಅಂತ ಹೇಳಿ ಅಂಕಲ್ ಅಂತ. ಪುನೀತ್, ಥ್ಯಾಂಕ್ ಯು ಪುನೀತ್ ಅವರೇ. ಆಲ್ ದ ಬೆಸ್ಟ್. ಮೋಸ್ಟ್ಲಿ ಅವರಿಗೆ ಎಕ್ಸಾಮ್ ಏನೋ ಸೆಕೆಂಡ್ PU ಫಸ್ಟ್ PU ಅದು ಕೇಳಲಿಲ್ಲ. ಮೋಸ್ಟ್ಲಿ ಎಕ್ಸಾಮ್ ನಡೀತಿರುತ್ತೆ ಅನ್ಸುತ್ತೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. ನನ್ನ ಬ್ಲಾಗ್ ಅನ್ನ ನೋಡ್ಬಿಟ್ಟು ಆಮೇಲೆ ಓದ್ ಕೇಳಿ. ತಿಂಡಿ ರೆಡಿ ಮಾಡಿದ್ಯಾ? ಬಿಸಿ ಟೊಮೊಟೊ ಪಲಾವು ಗೈಸ್. ನಂಗೆ ಪಲಾವ್ ಏನಾರು ಮಾಡಿದ್ರೆ ಮೊಸರು ಇರ್ಲೇಬೇಕು ಗುರು. ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಬಟ್ ಮೊಸರು ಬೇಕೇ ಬೇಕು ಪಲಾವ್ ಏನಾರು ಮಾಡಿದಾಗ. ಬಾ ಗೇಟ್ ಹಾಕ ಬಾ ಗೈಸ್. ಇವಾಗ 2:20 ಇವತ್ತು ಹೋಗೋಣ ಗೈಸ್. 2:20 ಸ್ವಲ್ಪ ವಾರ್ಮ್ ಅಪ್ ಆಗ್ಲಿ. ಜಟಾಯುನ ಬೆಚ್ಚಿಗೆ ಮಲ್ಗಿಸಿದೀನಿ, ಬೆಡ್ಶೀಟ್ ಹೊಚ್ಚಿ. ಗೈಸ್, ಕಾಲೇಜಿಗೆ ಬಂದಾಯ್ತು ಗೈಸ್. ನಮ್ ಚಿರಂತ ಯಾಕೋ ಬೆಳಗ್ಗೆನೆ ಫುಲ್ ಸಿಟ್ಟಲ್ಲವನೆ. ಯಾಕೆ ಬಾಸ್? ಏನಿಲ್ಲ. ಯಾಕೆ ಹೇಳಿ ಬಾಸ್? ಚೆನ್ನಾಗಿದ್ದೀನಲ್ಲ. ಏನಿಲ್ಲ. ಯಾರೋ ಒಬ್ರು ಯಾರು ಬಿಡಿ, ಬೇಡ. ಅವರು ವ್ಲಾಗ್ ನೋಡ್ತಾರೆ, ಇಲ್ಲ ಅಂದ್ರೆ ಮತ್ತೆ ರಿಸ್ಕು. ಮತ್ತೆ ಕರೀತಾರ. ಆಮೇಲೆ ಬಾರ್ಲ, ಅಲ್ಲಿ ಮಣ್ಣೈತ್ ಬಾರ್ಲ, ಹಿಂಗೆ ಹೋಗೋಣ. ಅಲ್ಲ ಆ ಕಡೆ ಭವನ್ ಬರ್ತಾನೆ ಅಂತ. ಬಾ ಹಿಂಗೆ ಹೋಗೋಣ ಅಂತವನೆ.
ಅಷ್ಟೊಂದು ಲವ್ ನಮ್ ಭವನ್ ಮೇಲೆ. ಮಳೆ ಹೆಂಗ್ ಬಂತು ನೋಡ್ದ? ನಮ್ಮ ಮನೆ ಕಡೆ ಮಳೆನೇ ಇಲ್ಲ, ಬರೀ ಗಾಳಿ ಅಷ್ಟೇ. ಒಂಚೂರು ಬರ್ಲಿಲ್ಲ, ಬರೀ ಗಾಳಿ. ಫುಡ್ಕೋಟ ಹತ್ರನೂ ಅಷ್ಟೇ ಅಂತೆ ಗಾಳಿ. ಫುಲ್ ಗಾಳಿ ಕಣ ಅಲ್ಲಿ ಇದ್ರಲ್ಲಿ ಫುಲ್ ಮಳೆ ಕಣ. ಫುಡ್ಕೋಟ್ ಹತ್ರ. ಫುಡ್ ಕೋರ್ಟ್ ಅಲ್ಲ, ಇಲ್ಲಿ ರಾಘವೇಂದ್ರ ಮಠ ರೋಡ್. ಅದೇ ಅದೇ ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಮಳೆ, ಎಲ್ಲ ಮನೆ ಕಡೆ ಬರಲ್ಲ. ಗೈಸ್, ನಮ್ಮ ದಯಾನಂದು ಸ್ವಲ್ಪ ಸ್ಟೈಲ್ ಈಗ ಚೇಂಜ್ ಆಗೈತೆ. ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಕ್ಲಾಸ್ ನಡೀತಿತ್ತಲ್ಲ, ಅದೇ ಸಂಜೆ 6 ಗಂಟೆವರೆಗೆ. ಅವಾಗ ಒಂದು ಸ್ಟೈಲ್ ಮಾಡ್ತಿದ್ದ, ಒಂಥರ ಚೆನ್ನಾಗಿತ್ತು ಆ ಸ್ಟೈಲು. ಆ ಕ್ಲಾಸಸ್ ಯಾವಾಗ ಚೇಂಜ್ ಆಯ್ತು, ಇವಾಗ ಸ್ವಲ್ಪ ಸ್ಟೈಲ್ ಎಲ್ಲ ಚೇಂಜ್ ಆಗೈತೆ. ಯಾಕೆ ದಯಾ? ನವೀನ ಯಾಕ ರೀಸನ್ ನಿಂಗೆ ಗೊತ್ತಲ್ಲ, ಹೇಳ. ಯಾರು ನವೀನ? ನವೀನ, ದಯಾನಂದಿಂದ ಯಾಕ ಸ್ಟೈಲ್ ಚೇಂಜ್ ಆಗಿದ್ದು? ಹೇಳ್ಬಾರ್ದು. ಓ, ಹಂಗಾದ್ರೆ ಏನೋ ಐತೆ ದಯಾ. ಗೈಸ್, ಸಿದ್ದಿಗ್ ಬರೀ 1 ಅವರ್ ಕ್ಲಾಸ್ ಇತ್ತು ಗುರು. ಇವಾಗ 2 ಅವರ್ ಬ್ರೇಕ್ ಐತೆ. ಅಂದ್ರೆ ಯಾವ ಕ್ಲಾಸ್ ಇಲ್ಲ. ಈಗ ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಗೊತ್ತಾಗ್ತಿಲ್ಲ. ನಮ್ ದಯಾನಂದ್ ಹೇಳ್ತಾರೆ ಬನ್ನಿ ಬ್ರೋ. ಬಾರ ಇಲ್ಲಿ, ಹೇಳ ದಯಾ, ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಅದೇ ಟೈಮ್ ಐತೆ, ಎಲ್ಲಿಗೆ ಹೋಗೋಣ? ಚಿಕ್ಕಮಂಗ್ಳೂರ್ಗೆ ಹೋಗೋಣ, ನನ್ ಕಾಫಿ ಕುಡ್ಕ ಬರೋಣ. ಇವಾಗ ನೋಡಪ್ಪ, ಓದ ಹುಡುಗನ್ ತರ ಕಾಣ್ತೀಯ. ಮುಂಚೆ ನಿಂಗೆ ಕಾಣ್ತಾನೆ ಇರ್ಲಿಲ್ಲ ಹಂಗೆ. ಇವಾಗ ನೀನ್ ಈ ಸ್ಪೆಕ್ಸ್ ಹಾಕೋರ್ ನಿನಗೊಂದ್ ಬೆಲೆ ಅಂತ. ಸಾಕು ಆಯ್ತು. ಸಿನಿಮ್ಯಾಟಿಕ್ ಕ್ಲೋಸ್ ಅಪ್ ಅಲ್ಲಿ ತಗೋತಾ ಇದೀಯ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸಾಂಗ್ ಹಾಕು. ಸಪ ನಿನ್ನ ನಮ್ಮದಲ್ಲಿ ಯಾರ್ದೋ ಗಾಡಿ ಮೇಲೆ ಹೆಂಗ್ ಕುತ್ಕೊಳ್ಳೋ ತಪ್ಪು. ಗೈಸ್, ಆಕ್ಚುಲಿ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಸಂಜೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ನ. ಅದಕ್ಕೆ ಬೆಳಿಗ್ಗೆ ನಮ್ಮ ಅಮ್ಮ ಒಂದ್ ಮೊಟ್ಟೆ ಕೊಟ್ರು, ಬಟ್ ಯಾರು ಬೇಡ ಅಂತ ಹೇಳ್ದೆ. ಈಗ ಇನ್ನೇನೀಗ ಗ್ಯಾಪ್ ಬೇರೆ ಇದೆಯಲ್ಲ, 2 ಅವರ್ಸ್. ಬನ್ನಿ ಇವಾಗ್ಲೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ. ನಮ್ಮ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಣ. ಜನ ಸಾಗರ. ನಾನು ಶರಾಟ ಇದ್ದೇ ಕೂತಾನಂತ ಮಕ್ಕಳನ್ನ ತೋರಿಸ್ತೀನಿ. ಝೂಮ್ ಹಾಕಕ್ಕೆ ಹೋಗಿದ್ದೆ. ಹಂಗೆ ಇಡು ಇಡು ಇಡು. ಇಲ್ಲಿಗಲ್ಲ, ಸ್ವಲ್ಪ ಮೇಲಿಡು. ಗೈಸ್, ನಾವೆಲ್ಲರೂ ಅಂದರೆ ನಾವು 3 ಜನ ಇಲ್ಲಿ ನಿಂತ್ಕೊಂಡು ತಿಂತಿದ್ರೆ, ನಮ್ಮ ಚಿರನ್ ನೋಡಿ ಡೌನ್ ಟು ಅರ್ತ್. ಅಯ್ಯೋ, ಕುತ್ಕೊಂಡು ತಿಂತಿದ್ದ. ಇವಾಗ ಮೋಸ್ಟ್ಲಿ ನೀರು ಇಸ್ಕೊಳಕ್ಕೆ ಹೋದ್ನ ಏನೋ. ನೀರು ಇಸ್ಕೊಳಕ್ಕೆ ಹೋಯ್ತು. ಚೆನ್ನಾಗೈತೆ ಗುರು ಊಟ. ಅನ್ನ, ಸಾರು, ಪಾಯಸ, ಮೊಸರನ್ನ. ಗೈಸ್, ಇದೇ ನೋಡಿ ನಮ್ ಶರತ್ತು, ರಾಘದು, ದಯಾನಂದ್ 3 ಜನದ್ದು ಜಿಮ್ಮಿಂದ ಎಕ್ವಿಪ್ಮೆಂಟ್ಸ್ ಇವೆಲ್ಲ. ಗೈಸ್, ಅಲ್ಲಿ ಮಠದ ಹತ್ರ ಇದು ಊಟ ಎಲ್ಲ ಮಾಡ್ಕೊಂಡ್ ಬಂದ್ವಾ. ಇನ್ನೇನೀಗ ಮತ್ತೆ ಮನೆಗೇನು ಹೋಗ್ಲಿಲ್ಲ ಗೈಸ್. ಏನಕ್ಕಂದ್ರೆ ಮತ್ತೆ ಕಾಲೇಜ್ ಐತೆ 2 ಗಂಟೆ ಹಂಗೆ. ಇವಾಗಲೇ ಟೈಮ್ ಒಂದು 12 ಗಂಟೆ. ಹಂಗೆ ಇಲ್ಲೇ ಮಾತಾಡ್ಕೊಂಡು ಒಂದು 2 ಗಂಟೆ ಹಂಗೆ ಹೋಗೋಣ. 4 ಗಂಟೆಗೆ ಮುಗಿಯುತ್ತೆ ಗೈಸ್. ಅದ್ ಬೇರೆ ನಮ್ಮ ರಾಘವೇಂದ್ರ ನೋಡಿ ಇಲ್ಲಿ ಹೊಸ ಶೂಸ್ ತರ್ಸೋಣ ಡೈಲಿ ಯೂಸಿಗೆ, ಪ್ಯೂಮಾ. ಈಗ ಕಮೆಂಟ್ ಅಲ್ಲಿ ಹಾಕ್ಬೋದು, ಬ್ರೋ ಅದ್ರದ್ದು ಲಿಂಕ್ ಕಳ್ಸಿ ಅಂತ. ಫಾರ್ವರ್ಡ್ ಮಾಡಿರಪ್ಪ, ರಿಪ್ಲೈ ಮಾಡಕ್ ಬೇಕಾಗುತ್ತೆ. ಕಣ ನೋಡು, ಇವತ್ತು ಬೆಳಗ್ಗೆ ಇನ್ನು ಜಿಮ್ಮಿಗೆ ಇದು ಹೆಡ್ಫೋನ್ ಹಾಕೊಂಡು ಹೋಗಿದ್ನಲ್ಲ, ಲಾಸ್ಟ್ ಹೋಗಿ ಕಮೆಂಟ್ ಹಾಕೋರೆ, ಬ್ರೋ ಹೆಡ್ಫೋನ್ ಲಿಂಕ್ ಹಾಕಿ ಅಂತ. ದಯಾ, ಏನ್ರಿ ಫುಲ್ ಸ್ಮಾರ್ಟ್ ಆಗಿದ್ದೀರಾ ಮನೆಗೆ ಬಂದ ತಕ್ಷಣ? ಇಲ್ಲ, ನಾನೇ ಮಾಡ ಚಿರಣ್. ಪಂಪ್ ಐತಲ್ಲ ಚಿರಣ್. ಗೈಸ್, ಇಲ್ಲಿ ನೋಡಿಲಿ ನಮ್ ರಾಘು ಫ್ಯಾನ್ ತಂದಿಟ್ಕೊಂಡವನೆ. ವಿ ಗಾರ್ಡ್ ಫ್ಯಾನ್. ಈ ಶೆಕೆಗೆ ಏನ್ ಕಡಿಮೆ ಶೆಕೆನಾ ಗುರು? ಹ್ಞೂ ಕಣ, ವಿ ಗಾರ್ಡ್ ಅದು. ಒಂದಿನ ನಮ್ ರಾಘು ಮಲಗಿದ್ದ, ಮೆತ್ತಗೋಗಿ ನೀರ್ ಹಾಕ್ತೀನಿ, ಬಡ್ಡದ ತಲೆ ಹೊಡಿತೀನಿ ಅಂತಾನೆ. ರಾಘು ಸಾಕಿದಳು. ಕಣ್ಣು ರಕ್ತ ಬರ್ತದೆ ಬಿಡಿ.
ಊಟ ಆಯಿತು ಗೈಸ್, ಕಾಲೇಜಿಗೆ ಬಂದಿದ್ದೀವಿ. ಅದಾಯಿತು, ಊಟ ಅಲ್ಲ, ಅದೇ ಊಟ ಅವಾಗಲೇ ಆಯಿತು, ಟೈಮ್ ಪಾಸ್ ಎಲ್ಲ ಆಯಿತು ಅಷ್ಟೇ. ದಯ ನೋಡಿ ಯಾರ್ಯಾರೋ ಸ್ಮೈಲ್ ಮಾಡ್ತಾರೆ. ಆಯ್ತಾ ಊಟ? ಬಾರ ಬಿರಿಯಾನಿ ಕೊಡಿಸ್ತೀನಿ ಗೈಸ್. ನೋಡಿ ಬಿರಿಯಾನಿ ಕೊಡಿಸ್ತೀನಿ ಅಂದ್ರೆ ನಮ್ಮ ಅಬ್ದುಲ್ ಬರಲ್ಲ ಅಂತಾನೆ. 31ನೇ ತಾರೀಕು ಆದ್ಮೇಲೆ ಕೊಡ್ಸು ಅಂತೆ. ಕರ್ದಾಗ ಬರ್ಬೇಕು. ಬಾ ಹಂಗಾರೆ ಈಗ ಸಂಜೆ ಆಯ್ತು, ಶವರ್ಮಾ 7 ಗಂಟೆ ಆದ್ಮೇಲೆ. ಶವರ್ಮಾ ಕಾಲೇಜ್ ಮುಗ್ದಾಗ ಒಂದೊಂದು ಶವರ್ಮಾ ತಿನ್ಕ ಬರೋಣ. ಅದು ತಗೊಂಡೋಗಿರೋದನ್ನ 7 ಗಂಟೆ ಮೇಲೆ ತಿನ್ನು. ಕಾಲೇಜ್ ಮುಗೀತು, ಅಮ್ಮ ಇಲ್ಲ ಮಲಗೈತ. ಗೈಸ್ ಅಂತೂ ಫೈನಲ್ ಆಗಿ ಕ್ಲಾಸ್ ಎಲ್ಲ ಮುಗೀತು ಗೈಸ್. ಇವಾಗ ನಾವು ಹೋಗ್ತಿದೀವಿ ಎಲ್ಲಿಗ? ನಮ್ಮ ಸ್ಪಾಟಿಗೆ ಗುರು. ಅದು ಸುಮಾರು ದಿನ ಬೇರೆ ಆಗಿತ್ತು ಆ ಸ್ಪಾಟಿಗೆ ಹೋಗಿ. ಗೈಸ್ ನಮ್ ಶರತನ್ ಸ್ಟೈಲ್ ನೋಡಿ ಗೈಸ್, ಕಲ್ ಬಂಡೆ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಇರ್ಲಿ ಹಾಕಡವಾ. ಕ್ರೇಜಿ ನಮ್ ಶರತ್. ಅವ್ರ ಮನೇಲಿ ಏನೋ ಹೆಣ್ಣು ಹುಡುಕ್ತವ್ರಂತೆ, ಕಮೆಂಟ್ ಮಾಡಿ. ಗೈಸ್ ಆಕಾಶ ನೋಡಿ ಎಷ್ಟು ಸಕ್ಕದಾಗಿ ಕಾಣ್ತೈತೆ. ಫುಲ್ ಬಿರುಕ್ ಬಿಟ್ಟೈತೆ. ಸೀಗೆಗುಡ್ಡ ಝೂಮ ಎಲ್ಲಿ ಕಾಣಿಸ್ತೈತೆ? ಅಲ್ಲಿ ಸೀಗೆಗುಡ್ಡ. ಗೈಸ್ ನಮ್ಮ ಸಿಟ್ಟಿಂಗ್ ಸ್ಪಾಟ್ ಇಂದ ಅಲ್ಲಿಂದ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಕೆಫೆ ಕಡೆಗೆ ಬಂದ್ವಿ. ಹಂಗೆ ಒಂದೊಂದು ಸ್ಯಾಂಡ್ವಿಚ್ ತಿನ್ನೋಣ ಅಂತ ಅನ್ನಿಸ್ತಾ, ಅದಕ್ಕೆ ಬಂದ್ವು. ಒಂದೊಂದು ಪೀಸ್ ಸ್ಯಾಂಡ್ವಿಚ್ ತಿನ್ಕೊಂಡ್ವು, ಆಮೇಲೆ ಮನೆಗೆ ಹೋದ್ವು. ಗೈಸ್ ಮನೆ ಕಡೆಗೆ ಬಂದೆ ಗೈಸ್. ನಮ್ಮಪ್ಪ ಈಗ ಹಂಗೆ ಬರ್ತಿರ್ಬೇಕಿದ್ರೆ ಇದು ತಗೊಂಡ್ ಬಂದವ್ರು ನೋಡಿ. ಇಲ್ಲಿ ಬ್ರೆಡ್ ಮತ್ತೆ ಪ್ಲೇನ್ ಕೇಕ್ ಕಟಿಂಗ್ ಮಾಡ್ಸಿದೀರಾ? ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ? ಗಡ್ಡ ಸಿಟ್ಟಿಂಗ್ ಸ್ಮಾರ್ಟ್ನೆಸ್ ಇಲ್ಲ ಇವತ್ತು. ಒಂದು 4 ದಿನ ಕಳಿಬೇಕು. ಏರ್ ಕಟ್ಟಿಂಗ್ ಇದೆ, ನೀವು ಚೆನ್ನಾಗಿ ಕಾಣ್ತಿದೆ. ನಾನು ಕೀರ್ ಮಾಡ್ಕೊಂಡು ಕುಡ್ದು ನಂಗೆ ಕಾಫಿ ಟೀ ಏನೋ ಬೇಡ. ಗೈಸ್ ನಮ್ಮ ಅಪ್ಪ ಅಮ್ಮ ಇಬ್ರು ಯಾವುದೋ ಯೂಟ್ಯೂಬಲ್ಲಿ ಸಸ್ಪೆನ್ಸ್ ಫಿಲಮ್ ನೋಡ್ತವ್ರೆ. ಹೆಂಗ್ ಕುತ್ಕೊಂಡು ನೋಡ್ತವ್ರೆ ಅಂದರೆ ಸೌಂಡೇ ಇಲ್ಲ. ಇಬ್ರು ಫುಲ್ಲು ಸೀರಿಯಸ್ ಆಗಿ ಕುತ್ಕೊಂಡು ನೋಡ್ತವ್ರೆ. ಅದು ಬೇರೆ ಇವತ್ತು ನಮ್ಮಮ್ಮ ಏನೋ ಪಾಯಸ, ಪಾಯಸನ ಕೀರ್ ಮಾಡಿದ್ರಂತೆ. ಒಂದು ಮಾತು ಹೇಳಿಲ್ಲ, ಬಾ ತಿನ್ನು ಅಂತ. ನೋಡಿ ಹಿಂಗೆ ಹೇಳ್ತಾನೆ. ಸುಳ್ಳೆಲ್ಲ ಹೇಳ್ಬೇಡ ವಿಡಿಯೋಗಾಗಿ, ಕರೆಕ್ಟಾಗಿ ಹೇಳು. ಸರಿ ಪಪ್ಪಂಗೆ ಕೊಟ್ಟ? ಪಪ್ಪಂಗೆ ಕೊಟ್ಟೆ. ಚೆನ್ನಾಗಿತ್ತ ಪಪ್ಪ? ಚೆನ್ನಾಗಿತ್ತು. ಜಾಸ್ತಿ ಸ್ವೀಟ್ ಏನಾರು ಮಾಡಿತ್ತಾ? ಇಲ್ಲ, ನನಗೆ ಕರೆಕ್ಟ್ ಆಗಿತ್ತು. ಹೌದಾ? ಹಂಗಾರೆ ನಿಮಗೆ ಕರೆಕ್ಟ್ ಆಗಿತ್ತಂದ್ರೆ ಇನ್ನೇನು ಸಪ್ಪೇನೆ? ಸ್ವಲ್ಪ ಸಪ್ಪೆ ಇತ್ತು. ಗೈಸ್ ಬಿಡಿ ಗೈಸ್, ಬಿಸಿ ನೋಡೋದ್ರಲ್ಲಿ ಫಿಲಮ್ ಇಬ್ರು. ಗೈಸ್ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ. ಅಲ್ಲಿವರೆಗ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಶುಭರಾತ್ರಿ, ಬಾಯ್ ಗೈಸ್. It's you, yeah, boy. The one to show me now.